ಮನೆ ಪ್ರವೇಶಿಸಿದೊಡನೆ ವಸಂತನ ಆಗಮನವಾಯಿತು. ಅಪ್ಪ, ಅಮ್ಮ, ಉಷಾ, ರೋಹನ್ ಎಲ್ಲರೂ ಸಂತೋಷದಿಂದ ಕುಣಿದಾಡಿಬಿಟ್ಟರು. ಪ್ರದೀಪ್ಗಂತೂ ಅವರೆಲ್ಲರ ಆನಂದ ಕಂಡು ಸಂತೋಷದಿಂದ ಹೃದಯ ತುಂಬಿ ಬಂತು. ಆದರೆ ಸಮಯ ಸಾಧಿಸಿ ಉಷಾ ಏನೋ ನನ್ನ ಕಿವಿಯಲ್ಲಿ ಪಿಸುಗಟ್ಟಿದಳು. ಇದನ್ನು ಕೇಳಿ ನನ್ನ ಹೃದಯವೇ ನಿಂತಂತಾಯಿತು. ಮನಸ್ಸಿನ ಆನಂದ ಎಲ್ಲೋ ಮಾಯವಾಗಿ ಬಿಟ್ಟಿತ್ತು. ಹಣೆಯ ಮೇಲೆ ಬೆವರಿನ ಸಾಲು ಮೂಡಿತ್ತು. ನನ್ನ ಮುಖ ಬಿಳಿಚಿಕೊಂಡಿತು. ಏನಾಯಿತು ರೇಷ್ಮಾ? ನನ್ನ ಮುಖ ಬಣ್ಣ ಕೆಡುವುದನ್ನು ಕಂಡು ಕೂಡಲೇ ಪ್ರದೀಪ್ ಕೇಳಿದರು. ಏನಿಲ್ಲ ರೀ, ನಾನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದೆ. ಒಳಗೊಳಗೆ ನಾನು ಅತ್ಯಂತ ಅಧೀರಳಾಗಿದ್ದೆ. ಒಂದೇ ತಿಂಗಳ ಅವಧಿಯಲ್ಲಿ ನನ್ನ ಜೀವನ ಪ್ರವಾಹ ದಿಕ್ಕು ಬದಲಾಯಿಸಿ ಹರಿದಿತ್ತು. ಪಾತ್ರಗಳು ತಮ್ಮ ವೇಷ ಕಳಚಿ ವಾಸ್ತವಿಕ ರೂಪ ಧರಿಸಿ ಎದುರು ನಿಂತಿದ್ದವು. ನಾನು ಕಲಾನಾಯಕ ಎಂದು ನಿರ್ಧರಿಸಿದ ಮಹೇಶ್ ನಿಜವಾದ ಖಳನಾಯಕನಾಗಿರಲಿಲ್ಲ, ನಾಯಕನೇ ಆಗಿದ್ದ. ಉಷಾ ನಿಮ್ಮಕ್ಕನ ಕಿವಿಯಲ್ಲಿ ಅದೇನು ಹೇಳಿದೆ? ನಗು ನಗುತ್ತಾ ಅರಳಿದ ಗುಲಾಬಿ ಅಂತಿದ್ದ ಅವಳ ಮುಖ ಬಾಡಿ ಬತ್ತಿ ಹೋಯಿತು. ಪ್ರದೀಪ್ ಸ್ನೇಹದಿಂದ ಉಷಳ ಜಡೆ ಹಿಡಿದೆಳೆದು ಕೇಳಿದರು. ಅಮ್ಮ, ನೋವಾಗುತ್ತೆ ಬಾವಾ? ಉಷಾ ಜೋರಾಗಿ ಕಿರುಚುತ್ತಾ ನನ್ನ ಕಡೆ ಕಾತುರದಿಂದ ನೋಡಿದಳು. ಪ್ರದೀಪ್ನ ಪ್ರಶ್ನೆಗೆ ಉತ್ತರಿಸಬಾರದೆಂದು ನಾನು ಅವಳಿಗೆ ಕನ್ಸನ್ನೆ ಮಾಡಿದೆ. ಉಷಾ ಹೇಳಿದ ವಿಷಯ ನನ್ನ ಪಾಲಿಗೆ ಸಮಸ್ಯೆಯಾಗಬಹುದೇ ಎಂದು ನಾನು ಗಲಿಬಿಲಿಗೊಂಡೆ. ಅಷ್ಟರಲ್ಲಿ ಅಮ್ಮ ನನ್ನನ್ನು ಒಳಗೆ ಕರೆದು ಈ ಸಂಕಟದಿಂದ ಪಾರು ಮಾಡಿದರು. ರೇಷ್ಮಾ, ಸಂತೋಷವಾಗಿದ್ದೀಯಮ್ಮ? ಅಮ್ಮ ಆತಂಕದಿಂದ ಪ್ರಶ್ನಿಸಿದರು. ಅವರು ಹಾಗೆ ಕೇಳುವುದು ಸ್ವಾಭಾವಿಕವೇ ಆಗಿತ್ತು. ನನ್ನ ಮದುವೆಯಾಗಿ 1 ವಾರದ ನಂತರ ನಾನು ಮೊದಲ ಬಾರಿಗೆ ತವರಿಗೆ ಬಂದಿದ್ದೆ. ನನ್ನ ಸುಖ ದುಃಖದ ಬಗ್ಗೆ ಅಮ್ಮ ಕಾತರಗೊಂಡಿದ್ದರೆ ಅದರಲ್ಲೇನು ತಪ್ಪು? ರೇಷ್ಮಾ ಯಾಕೆ ಮಾತಾಡ್ತಾ ಇಲ್ಲ? ಅಮ್ಮ ನನ್ನ ಮೌನದಿಂದ ಗಾಬರಿಗೊಂಡಿದ್ದರು. ಸಂತೋಷವಾಗಿದ್ದೀನಮ್ಮ. ಅತ್ತೆ ಮನೆಯವರು ಹೇಗೆ ನೋಡ್ಕೊಳ್ತಾರೆ? ಅವರೆಲ್ಲ ನಮಗೆ ಗೊತ್ತಿದ್ದವರೇ ಆದರೂ ಅಮ್ಮ ಮತ್ತೆ ಕೇಳಿದರು. ಚೆನ್ನಾಗಿ ನೋಡ್ಕೋತಾರಮ್ಮ. ಅತ್ತೆ ಅಂತವರು ಇದುವರೆಗೂ ಒಳ್ಳೆಯವರಂತೆ ನಡೆದುಕೊಂಡಿದ್ದಾರೆ. ಮುಂದೆ ನೋಡಬೇಕು. ನಿನ್ನ ಯಜಮಾನರು? ನಾನು ಲಜ್ಜೆಯಿಂದ ತಲೆ ತಗ್ಗಿಸಿದೆ. ನನ್ನ ಕೆನ್ನೆಗಳು ಕೆಂಪಾದವು. ಅಳಿಯಂದ್ರು ಎಂಥವರಮ್ಮ? ಅಮ್ಮ ಮತ್ತೆ ಕೇಳಿದರು. ನನ್ನ ಮೇಲೆ ಪ್ರಾಣವೇ ಇಟ್ಟಿದ್ದಾರಮ್ಮ. ಅಮ್ಮ ಮತ್ತೆ ಏನನ್ನೂ ಕೇಳಿಲ್ಲ. ಅವರ ಮುಖದ ಮೇಲೆ ಸಂತೃಪ್ತಿಯ ಭಾವ ಮೂಡಿಕೊಂಡಿತ್ತು. ನನ್ನನ್ನು ತಬ್ಬಿ ಪ್ರೀತಿಯಿಂದ ನನ್ನ ಮುಂದಲೇ ಸವರಿ, ಹೋಗಿ ಕೂತ್ಕೋ, ನಾನು ಕಾಫಿ ಮಾಡಿ ತರ್ತೀನಿ ಎಂದರು. ಅಮ್ಮ, ನೀನು ಹೋಗಿ ಅವರನ್ನು ಮಾತನಾಡಿಸು, ನಾನು ಕಾಫಿ ಮಾಡಿಕೊಂಡು ಬರ್ತೀನಿ. ಇಲ್ಲ ರೇಷ್ಮಾ, ನೀನು ಏನಿದ್ರು ಈಗ ಈ ಮನೆಯ ಅತಿಥಿ. ನಿನ್ನ ಗಂಡನ ಮನೆಯೇ ನಿನ್ನ ಮನೆ. ಇಲ್ಲಿ ನಾನು ನಿನ್ನನ್ನು ಅಡುಗೆ ಮನೆಗೆ ಬಿಡುವುದಿಲ್ಲ ಎಂದು ಹೇಳುತ್ತಾ ಅಮ್ಮ ಹೊರಟು ಹೋದರು. ನಾನು ಹೊರಗೆ ಬಂದೆ. ಅಪ್ಪ ಪ್ರದೀಪ್ನ ಜೊತೆ ಮಾತಿನಲ್ಲಿ ತೊಡಗಿದ್ದರು. ಉಷಾ, ರೋಹನ್ ಇಬ್ಬರು ತಮ್ಮ ರೂಮಿನಲ್ಲಿ ಪರೀಕ್ಷೆಗೆ ಓದುತ್ತಿದ್ದರು. ನಾನು ತಿರುಗಿ ನನ್ನ ರೂಮಿಗೆ ಬಂದೆ. ಒಂದೇ ವಾರದಲ್ಲಿ ನನ್ನ ಚಿರಪರಿಚಿತ ಕೋಣೆ ಸ್ಥಿತಿ ನೋಡಿ ನನಗೆ ಆಶ್ಚರ್ಯವಾಯಿತು. ರೋಹನ್ ತನ್ನ ಕ್ರಿಕೆಟ್ ಬ್ಯಾಟ್, ವಿಕೆಟ್ ಪ್ಯಾಡ್ಗಳನ್ನು ನನ್ನ ಮಂಚದಡಿ ಬಿಸಾಡಿದ್ದ. ಮಂಚದ ಪಕ್ಕದಲ್ಲಿ ಟೇಬಲ್ ಮೇಲೆ ಉಷಾಳ ಪುಸ್ತಕಗಳು ಹರಡಿದ್ದವು. ಆದರೆ ನನ್ನ ಸಾಮಾನುಗಳು ತುಂಬಿದ ಅಲೆಮಾರಿ ಮಾತ್ರ ಹಾಗೇ ಇತ್ತು. ಅಮ್ಮ ಅದಕ್ಕೆ ಬೀಗ ಹಾಕಿಬಿಟ್ಟಿದ್ದರು. ನಾನು ಮಂಚದ ಮೇಲೆ ಉರುಳಿದೆ. ಉಷಾ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಮೊಳಗುತ್ತಿದ್ದವು. ನನ್ನ ಆತಂಕವನ್ನು ಯಾರ ಬಳಿ ಹೇಳಿಕೊಳ್ಳಲಿ? ನನ್ನ ಬದುಕಿನ 1 ತಿಂಗಳಲ್ಲಿ ಎಷ್ಟೆಲ್ಲ ದಾರಿ ಬದಲಾವಣೆಗಳಾಗಿದ್ದವು. ಈ 1 ತಿಂಗಳಲ್ಲಿ ನಾನು ಗಗನಚುಂಬಿ ಸ್ವಪ್ನ ಮಹಲನ್ನೇ ನಿರ್ಮಿಸಿದೆ. ಆದರೆ ಅದರ ಅಡಿಪಾಯ ಭದ್ರವಾಗಿತ್ತೆ. ರಾಕ್ಷಸನೊಬ್ಬ ಬಿರುಗಾಳಿ ಎಬ್ಬಿಸಿ ಅದನ್ನು ಬುಡ ಸಮೇತ ವಿಷಮಗೊಳಿಸಿ ಅಟ್ಟಹಾಸ ಮಾಡಿದ್ದಾನೆ. ನಾನು 2 ಕೈಗಳಿಂದ ನನ್ನ ತಲೆಯನ್ನು ಬಲವಾಗಿ ಅದುಮಿಕೊಂಡು ಮಲಗಿದ್ದೆ. ಕಳೆದು ಹೋದ ದಿನಗಳ ನೆನಪು ಗಾಳಿಯಲ್ಲಿ ಹಾರಾಡುವ ತಾರೆಗಳಂತೆ ಮೇಲೆದ್ದು ಬಂದವು. ನಾನು ಮಹೇಶ್ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು. ನಮ್ಮಿಬ್ಬರ ನಡುವಿನ ಗೆಳೆತನ ಯಾವಾಗ ಪ್ರೀತಿಗೆ ತಿರುಗಿತೆಂದು ಹೇಳಲಾರೆ.
ಅವನನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೆ. MSc ಮುಗಿಸುತ್ತಲೇ ಅವನಿಗೆ ಮುಂಬೈನಲ್ಲಿ ಒಂದು ಕೆಲಸ ಸಿಕ್ಕಿತ್ತು. ಬೇಗ ಹಿಂದಿರುಗುವುದಾಗಿ ಹೇಳಿ ಅವನು ಹೊರಟು ಹೋಗಿದ್ದ. ನಾವಿಬ್ಬರು ಮದುವೆಯಾಗುವುದೆಂದು ತೀರ್ಮಾನಿಸಿದ್ದೆವು. ನಮ್ಮ ಸಂಬಂಧ ಆಳವಾಗಿತ್ತು. ನಮ್ಮ ಸಂಬಂಧಕ್ಕೆ ಸಾಮಾಜಿಕ ಮಾನ್ಯತೆ ದೊರೆಯಲು ಸಪ್ತಪದಿ ಮಾತ್ರ ಬೇಕಿತ್ತು. ತನಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ ಮೇಲೆ ಕೈತುಂಬ ಹಣ ಮಾಡಿಕೊಂಡು ನಂತರವೇ ತಾನು ನನ್ನನ್ನು ಮದುವೆಯಾಗುವುದಾಗಿ ಮಹೇಶ್ ಮೊದಲೇ ಹೇಳಿದ್ದ. ಅದರಲ್ಲಿ ನನಗೆ ಅನುಚಿತವಾದುದೇನೂ ಕಾಣಿಸಿರಲಿಲ್ಲ. ಎಲ್ಲ ಸಾಮಾನ್ಯ ಯುವಕರಂತೆ ಪ್ರವಾಹಕ್ಕೆ ಸಿಲುಕಿ ಭವಿಷ್ಯದಲ್ಲಿ ಪರಿತಪಿಸುವಂತೆ ಮಾಡುವವನಲ್ಲ ಎಂದು ನಾನು ಅವನ ಬಗ್ಗೆ ಅಭಿಮಾನ ಪಟ್ಟುಕೊಂಡೆ. ಮಹೇಶ್ ಮುಂಬೈಗೆ ಹೊರಟು ಹೋದ. ಆಗ ನಾನೆಷ್ಟು ಅತ್ತೆ. ಪ್ರಪಂಚದಲ್ಲಿ ನನ್ನವರೆನ್ನುವರು ಯಾರೂ ಇಲ್ಲ ಎಂಬ ಏಕಾಂಗಿತನ ನನ್ನನ್ನು ಕಾಡಿಸಿತು. ಅದೆಷ್ಟು ವಾರಗಳ ಕಾಲ ನಾನು ಸರಿಯಾಗಿ ನಿದ್ರೆಯನ್ನೇ ಮಾಡಿರಲಿಲ್ಲ. ನಿದ್ರಿಸಿದರೂ ಮಹೇಶ್ನ ಕನಸು ಕಂಡ ರೋಮಾಂಚನಗೊಳ್ಳುತ್ತಿದ್ದೆ. ಆಗ ನನಗೆ ಹಸಿವೆಯೂ ಆಗುತ್ತಿರಲಿಲ್ಲ. ನೀರಾಡಿಕೆಯೂ ಇರುತ್ತಿರಲಿಲ್ಲ. ಇದನ್ನೆಲ್ಲ ಕಂಡು ಅಪ್ಪ ಅಮ್ಮ ಹುಡುಗಿ ಮದುವೆಗೆ ಬಂದಿದ್ದಾಳೆ, ತಕ್ಷಣ ಅವಳ ಮದುವೆ ಮಾಡಿ ಮುಗಿಸಬೇಕೆಂದು ತಾವಾಗಿಯೇ ನಿರ್ಧರಿಸಿಬಿಟ್ಟರು. ಗಂಡಿಗಾಗಿ ಹುಡುಕಾಟ ಮೊದಲಾಯಿತು. ಇದೆಲ್ಲ ನನಗೆ ಗೊತ್ತಾಗಲೇ ಇಲ್ಲ. ನಾನಂತೂ ದಿನವಿಡೀ ಮಹೇಶನ ನೆನಪಿನಲ್ಲಿ ಮೈಮರೆತಿದ್ದೆ. ಎಂದ ಮೇಲೆ ಗೊತ್ತಾಗುವುದಾದರೂ ಹೇಗೆ? ಮುಂಬೈಗೆ ಹೋಗಿ ಅವನು ಒಂದು ಕಾಲ್ ಮತ್ತು ಮೆಸೇಜ್ ಮಾಡುತ್ತಿದ್ದ. ನಾನಂತೂ ಅವನಿಗೆ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮೆಸೇಜ್ ಮಾಡುತ್ತಿದ್ದೆ. ಅವನ ಕಾಲ್ಗೆ ಕಾಯುವುದು ನನ್ನ ಕೆಲಸವಾಯಿತು. ನಾನು ದಿನಕ್ಕೆ 4-5 ಬಾರಿ ಮೆಸೇಜ್ ಮಾಡಿದರೆ ಅವನು ಬರೀ ಒಂದೇ ಬಾರಿ ಮೆಸೇಜ್ ಮಾಡುತ್ತಿದ್ದ. ಅದರಲ್ಲೆಲ್ಲ ಮುಂಬೈಯ ಕಷ್ಟ ಕೋಟಲೆಗಳು ತುಂಬಿರುತ್ತಿದ್ದವು. ಅವನು ತನ್ನ ಮೆಸೇಜ್ಗಳಲ್ಲಿ ನನ್ನ ಮೇಲಿನ ಪ್ರೇಮವನ್ನು ಹೊಳೆಯಾಗಿ ಹರಿಸುವುದಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಬರೆಯುತ್ತಿದ್ದ. ಇಲ್ಲಿ ಬಾಡಿಗೆ ಮನೆ ಇನ್ನೂ ಸಿಕ್ಕಿಲ್ಲ. ಎಲ್ಲ ಮನೆಗಳು ಗುಬ್ಬಚ್ಚಿ ಗೂಡುಗಳಂತಿವೆ. ಅಡ್ವಾನ್ಸ್ ಎಂದು ನನ್ನ 10 ವರ್ಷಗಳ ಸಂಪಾದನೆಯ ಮೊತ್ತ ಕೇಳುತ್ತಾರೆ. ಬಸ್ಗಳಲ್ಲಿ, ರೈಲುಗಳಲ್ಲಿ ಜನಜಾತ್ರೆ ಮಾಮೂಲಿ ಸಂಗತಿ. ನೆರೆಹೊರೆಯವರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇತ್ಯಾದಿ. ಈ ಎಲ್ಲ ಪಂಚಾಯಿತಿಯಿಂದ ನನಗೆ ಏನಾಗಬೇಕಾಗಿದೆ? ನನ್ನ ಪತ್ರಗಳಂತೂ ಪ್ರಣಯ ನಿವೇದನೆಯ ಮಂತ್ರ ಪುಷ್ಪಗಳಾಗಿದ್ದವು. ಪ್ರತಿಯೊಂದು ಮೆಸೇಜಿನಲ್ಲಿ ಮಹೇಶ ಯಾವಾಗ ಬರುವಿರಿ? ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ನನ್ನ ತಂದೆ ತಾಯಿಯರನ್ನು ಯಾವಾಗ ಕೇಳುವಿರಿ ಎಂಬ ಪಲ್ಲವಿ ಇರುತ್ತಿತ್ತು. ಪ್ರತಿಯೊಂದು ಬಾರಿಯೂ ಮಹೇಶ್ ಈ ಪ್ರಶ್ನೆಗೆ ಉತ್ತರಿಸುವುದನ್ನು ಮರೆಯುತ್ತಿದ್ದ. ಇದರ ನಂತರ ಮಹೇಶ್ ಪತ್ರ ಬರೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟ. ನಾನು ಹತಾಶಳಾದೆ. ಕೊನೆಗೆ ಅಪ್ಪ ಅಮ್ಮ ಹುಡುಕಿದ ಹುಡುಗನನ್ನು ತೆಪ್ಪಗೆ ಮದುವೆಯಾಗಿ ಅತ್ತೆ ಮನೆಗೆ ಹೋದೆ. ಎಲ್ಲವೂ ಅನಿರೀಕ್ಷಿತವಾಗಿ ಸಂಭವಿಸಿ ನಾನು ಸ್ತಂಭಿತಳಾಗಿ ಬಿಟ್ಟೆ. ಆ ರಾತ್ರಿ ನಾನು ನನ್ನ ಮಲಗುವ ಕೋಣೆ ಪ್ರವೇಶಿಸಿ ಬೆರಗಾದೆ. ವಿಶಾಲವಾದ ಏರ್ ಕಂಡೀಷನ್ ಮಾಡಲಾದ ಕೊಠಡಿ. ಕಾಲಿರಿಸಿದರೆ ಕೊಲೆಯಾಗುವುದೇನೋ ಎನಿಸುವ ಮೃದುವಾದ ಕಾಶ್ಮೀರ ಕಂಬಳಿಯನ್ನು ನೆಲಕ್ಕೆ ಹಾಕಲಾಗಿತ್ತು. ಕಿಟಕಿ ಬಾಗಿಲುಗಳಿಗೆ ಗುಲಾಬಿ ಬಣ್ಣದ ದಪ್ಪ ಪರದೆಗಳು. 4 ಜನ ಹಾಯಾಗಿ ಮಲಗುವಷ್ಟು ದೊಡ್ಡದಾದ ಮಂಚದ ಮೇಲೆ ಹೂವಿನಂಥ ಮೆತ್ತೆ, ಅದರ ಮೇಲೆ ಮಲ್ಲಿಕಾಂಬರ ಹೂಗಳ ಅಲಂಕಾರ. ಕೊನೆಯ 2 ಬದಿ ಗೋಡೆಗಳ ಮೇಲೆ 6 ಅಡಿ 8 ಅಡಿಯಷ್ಟು ದೊಡ್ಡದಾದ ಸುಂದರ ಪೇಂಟಿಂಗ್ಗಳಿಗೆ 4 ಅಂಗುಲ ಅಗಲದ ರೋಸ್ ವುಡ್ಡಿನ ಚೌಕಟ್ಟು ಹಾಕಲಾಗಿತ್ತು. ತೆರೆದ ಬಾಯಿ ತೆರೆದಂತೆ ನೋಡುತ್ತಾ ನಿಂತಿದ್ದ ನನಗೆ ಆ ಪೇಂಟಿಂಗ್ಗಳನ್ನು ತನ್ನ ಅಣ್ಣನೇ ಮಾಡಿದ್ದು ಎಂದು ನನ್ನ ನಾದಿನಿ ತಿಳಿಸಿದಳು. ಅವಳು ಅಲ್ಲಿಂದ ಹೊರಟು ಹೋದ ಮೇಲೆ ಆ ಕೋಣೆಯನ್ನು ಮತ್ತೊಮ್ಮೆ ಸುತ್ತಿ ಬಂದಾಗ ನನಗೆ ಮಹೇಶನ ಮೆಸೇಜ್ ನೆನಪಾಯಿತು. ಎಲ್ಲ ಮನೆಗಳು ಗುಬ್ಬಚ್ಚಿ ಗೂಡುಗಳಂತಿವೆ. ಭಾರೀ ಮೊತ್ತದ ಅಡ್ವಾನ್ಸ್ ಅಲ್ಲದೆ ತಿಂಗಳ ಸಂಪಾದನೆಯನ್ನು ಬಾಡಿಗೆಗೆ ಕೊಡಬೇಕಾಗುತ್ತದೆ. ಅಷ್ಟರಲ್ಲಿ ಪ್ರದೀಪ್ ಬಂದರು. ಪ್ರಶಂಸೆ ಅವರ ಕಣ್ಣುಗಳಲ್ಲಿ ತುಂಬಿತ್ತು. ತುಟಿಗಳ ಮೇಲೆ ಮೃದುವಾದ ಮಂದಹಾಸ. ಸಭ್ಯತೆಯ ಸಾಕಾರ ಮೂರ್ತಿ. ನನ್ನ ಗಲ್ಲ ಹಿಡಿದೆತ್ತಿ
ಬಹಳ ಆಯಾಸ ಆಗ್ತಿದೆಯಾ ಎಂದು ಕೇಳಿದರು. ಹೌದೆನ್ನುವಂತೆ ನಾನು ತಲೆ ತಗ್ಗಿಸಿದೆ. ಸರಿ, ಮಲಗೋಣ ಎನ್ನುತ್ತಾ ಪ್ರದೀಪ್ ನನ್ನ ಪಕ್ಕ ಬಂದು ಕುಳಿತು ನಮ್ಮಿಬ್ಬರ ಮಧುರ ಮಿಲನದ ನೆನಪಿಗಾಗಿ ಇದು ನನ್ನ ಉಡುಗೊರೆ. ಪ್ರದೀಪ್ ನನ್ನ ಜಡೆಯನ್ನು ಕೈಗೆತ್ತಿಕೊಂಡು ಆಡುತ್ತಾ ಹೇಳಿದರು. ಉಡುಗೊರೆಯ ಪ್ಯಾಕೆಟ್ ನನ್ನ ಮಡಿಲಿನಲ್ಲಿತ್ತು. ನಾನು ವಿಸ್ಮಯದಿಂದ ಕೈ ಎತ್ತಿಕೊಂಡು ನೋಡಿದೆ. ವಸ್ತ್ರಾಭರಣವೂ ಅಲ್ಲ, ಹಣವೂ ಅಲ್ಲ, ಅದು ಏರ್ ಟಿಕೆಟ್ಗಳ ಪ್ಯಾಕೆಟ್. ಭಾರತದಿಂದ ಕೆನಡಕ್ಕೆ ಹೋಗಿ ಹಿಂತಿರುಗಿ ಬರಬಹುದಾಗಿತ್ತು. ಇದೇನು? ನಾನು ಸಣ್ಣ ಸ್ವರದಲ್ಲಿ ಪ್ರಶ್ನಿಸಿದೆ. ನಮ್ಮ ಮಧುಚಂದ ಪ್ರವಾಸದ ಸಿದ್ಧತೆ. ಅಕ್ಕ ಅಲ್ಲಿದ್ದಾಳೆ. ಅಲ್ಲಿಂದ ಬರುವಾಗ ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಮತ್ತು ಲಂಡನ್ಗೆ ಹೋಗಿ ಬರೋಣ. ಇದೇನು ಕಿನ್ನರ ಕಥೆಯಲ್ಲ, ವಾಸ್ತವಿಕವಾಗಿ ಅದೃಷ್ಟ ನನ್ನ ಮಡಿಲಿಗೆ ಬಂದು ಬಿದ್ದಿತ್ತು. ನನ್ನ ನಿದ್ರೆ ಆಯಾಸ ಮಾಯವಾಗಿತ್ತು. ನಾವಿಬ್ಬರೂ ಮಲಗಿಕೊಂಡೆವು. ಪ್ರದೀಪ್ನ ಆಲಿಂಗನ ನನಗೆ ಸ್ವರ್ಗ ಸಮಾನವಾಗಿತ್ತು. ನಾವಿಬ್ಬರು ಗಂಟೆಗಟ್ಟಲೆ ಹರಟಿದೆವು. ಪ್ರದೀಪ್ ತಮ್ಮ ಜೀವನದ ಎಲ್ಲ ಮಹತ್ವದ ಸಂಗತಿಗಳನ್ನು ನನಗೆ ತಿಳಿಸಿದರು. ಪ್ರದೀಪ್ ಸ್ಪಷ್ಟವಾದಿ, ಪ್ರಾಮಾಣಿಕ ಹಾಗೂ ಮೃದು ಭಾಷಿಯಾಗಿದ್ದರು. ಅವರು ತಮ್ಮನ್ನು ಒಬ್ಬ ಹುಡುಗಿ ಪ್ರೀತಿಸಿದಳು ಎಂಬುದನ್ನು ನನ್ನಿಂದ ಮರೆ ಮಾಡಲಿಲ್ಲ. ಆದರೆ ತಮ್ಮ ತಾಯಿ ತಂದೆಯರು ತಮಗಿಂತ ಹೆಚ್ಚು ವಿವೇಕಿಗಳು. ಮಗನ ಶ್ರೇಯಸ್ಸನ್ನೇ ಬಯಸುವ ಅವರು ಏನನ್ನೇ ಮಾಡಿದರೂ ತಮ್ಮ ಒಳಿತಿಗಾಗಿ ಮಾಡುತ್ತಾರೆ ಎಂದು ಮನಸ್ಸಾರೆ ನಂಬಿದ್ದ ಪ್ರದೀಪ್ ದುಡುಕಿರಲಿಲ್ಲ. ಅವರ ನಂಬಿಕೆಯೂ ಹುಸಿಯಾಗಿರಲಿಲ್ಲ. ಪ್ರದೀಪ್ ನನ್ನನ್ನು ಗಾಢವಾಗಿ ಚುಂಬಿಸಿ, ನಿಜವಾಗಲೂ ನನ್ನ ಅಪ್ಪ ಅಮ್ಮ ನನಗೆ ಕೊಹಿನೂರು ವಜ್ರವನ್ನೇ ಹುಡುಕಿದ್ದಾರೆ ಎಂದರು. ಅನುರಾಗ ಅವರ ಸ್ವರದಲ್ಲಿ ತುಂಬಿ ತುಳುಕುತ್ತಿತ್ತು. ನನ್ನ ಮನ ತುಂಬಿ ಬಂದಿತ್ತು. ಇದ್ದಕ್ಕಿದ್ದಂತೆ ನನ್ನಲ್ಲಿ ಭಾರೀ ಪರಿವರ್ತನೆ ಉಂಟಾಯಿತು. ಪ್ರದೀಪ್ಗೆ ನನ್ನ ಪ್ರಥಮ ಪ್ರಣಯದ ಬಗ್ಗೆ, ಮಹೇಶ್ನ ಬಗ್ಗೆ ಎಲ್ಲವನ್ನೂ ತಿಳಿಸಬೇಕೆಂದು ನನ್ನ ಮನಸ್ಸು ಹಂಬಲಿಸಿತು. ಆದರೆ ನನಗೆ ಹಾಗೆ ಮಾಡುವ ಧೈರ್ಯ ಬರಲಿಲ್ಲ. ಪ್ರದೀಪ್ನ ಪ್ರೇಮದ ಆವೇಗದೆದುರು ಮಹೇಶ್ ವಿಶ್ವಾಸಘಾತಕ, ನಂಬಿಕೆ ದ್ರೋಹಿಯಂತೆ ಕಂಡುಬಂದ. ಪ್ರದೀಪ್ನ ಔನ್ನತ್ಯದೆದುರು ಮಹೇಶ್ ಬಹಳ ಕ್ಷುದ್ರವೆನಿಸಿದ. ನನ್ನ ಆಂತರ್ಯದ ಧ್ವನಿ ಕೂಗಿ ಹೇಳುತ್ತಿತ್ತು, ರೇಷ್ಮಾ, ಪ್ರದೀಪ್ಗೆ ಮಹೇಶ್ನ ಬಗ್ಗೆ ಎಲ್ಲವನ್ನೂ ತಿಳಿಸಿಬಿಡು. ಆದರೆ ತುಟಿಗಳನ್ನು ಸೇರಿಸಿ ಹೊಲಿದಂತೆ ಭಾಸವಾಗಿ ನನ್ನ ಗಂಟಲಿನಿಂದ ಮಾತುಗಳು ಹೊರಬರಲಿಲ್ಲ. ಆ ರಾತ್ರಿಯೇ ನಾನು ಸಂಪೂರ್ಣ ಬದಲಾಗಿಬಿಟ್ಟೆ. ಮರುದಿನ ಸುಪ್ರಭಾತದ ಸಮಯದಲ್ಲಿ ಎಚ್ಚರಗೊಂಡಾಗ ನನ್ನ ಹಾಗೂ ಪ್ರದೀಪನ ನಡುವೆ ಬಿಡಿಸದ ಬಂಧನ ಆಗಲೇ ಸ್ಥಾಪಿತಗೊಂಡಿತ್ತು. ಮಹೇಶ್ನ ಬಗ್ಗೆ ನನ್ನ ಪ್ರೇಮ ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು. ನನ್ನ ಹೃದಯದ ರಾಜ ನನಗೆ ದೊರೆತಿದ್ದ. ಕೇವಲ 3-4 ತಿಂಗಳಲ್ಲಿ ನಾನು ಕೇವಲ ಪ್ರದೀಪ್ನ ಮಾತ್ರವಲ್ಲ, ಮನೆಯ ಎಲ್ಲ ಸದಸ್ಯರ ಮನವನ್ನು ಗೆದ್ದುಕೊಂಡೆ. ಪ್ರದೀಪ ಹೆಂಡತಿ ಎನಿಸಿದರೆ ಅದೆಷ್ಟು ಹೆಮ್ಮೆ. ಎಲ್ಲರೂ ನನ್ನ ಮೇಲೆ ವಾತ್ಸಲ್ಯದ ಮಹಾಪೂರವನ್ನೇ ಹರಿಸುತ್ತಾರೆ. ಪ್ರದೀಪ್ ಅಂತೂ ನನ್ನನ್ನು ತಮ್ಮ ಪ್ರೇಮ ಸಾಗರದಲ್ಲಿ ಈಜಾಡಿಸುತ್ತಾರೆ. ರೇಷ್ಮಾ, ಏನಾಯಿತು? ಪ್ರದೀಪ್ನ ಕಳವಳಿ ತುಂಬಿದ ಮಧುರ ಸ್ವರ ಕೇಳಿ ನಾನು ನೆನಪುಗಳ ಸ್ವರಮಾಲೆಯಿಂದ ಹೊರಬಂದೆ. ಪ್ರದೀಪ್ ನನ್ನ ತಲೆಯ ಬಳಿ ಕುಳಿತಿದ್ದರು. ದಿಂಬಿನಿಂದ ನನ್ನ ತಲೆಯನ್ನು ಎತ್ತಿ ತಮ್ಮ ಮಡಿಲಿನಲ್ಲಿ ಇರಿಸಿಕೊಂಡರು. ಮೃದುವಾಗಿ ನನ್ನ ತಲೆಯನ್ನು ಅದುಮತೊಡಗಿದರು. ಅಯ್ಯೋ, ಇದೇನು? ಬೇಡ ಬಿಡಿಪ್ಪ. ತಲೆ ನೋಯುತ್ತಾ ಇದೆಯಾ? ಇಲ್ವಾ? ಪರವಾಗಿಲ್ಲ ಬಿಡಿ. ಸರಿ, ಹಾಗಾದರೆ ನಡಿ, ಒಂದು ರೌಂಡ್ ಹೋಗಿ ಬರೋಣ. ಸಿನಿಮಾ ನೋಡೋಣವಾ? ಬೇಡ ರೀ, ಯಾಕೋ ಇಷ್ಟವಾಗುತ್ತಿಲ್ಲ. ಉಷಾ ಮತ್ತು ರೋಹನ್ ಸಿನಿಮಾಗೆ ಹೋಗೋಣ ಅಂತ ಒತ್ತಾಯಿಸುತ್ತಿದ್ದಾರೆ. ಅವರ ಜೊತೆ ಹೋಗಿ ಬನ್ನಿ. ರಾಣಿ ಸಾಹೇಬರ ಜೊತೆ ಇಲ್ಲದಿದ್ದರೆ ಏನು ನೋಡಿದೆ ಅಂತ ಗೊತ್ತೇ ಆಗುವುದಿಲ್ಲ. ಪ್ರದೀಪ್ ಬಾಗಿ ನನ್ನ ಹಣೆಗೆ ಮುತ್ತಿಟ್ಟರು. ರೋಮಾಂಚನಗೊಂಡ ನಾನು, ಹಾಗಿದ್ರೆ ಹೋಗಬೇಡಿ ಎಂದೆ. ಅವರಿಗೆ ಬೇಜಾರಾದೀತು. ಈಗ ಅವರನ್ನು ಕರೆದುಕೊಂಡು ಹೋಗ್ತೀನಿ. ನಾಳೆ ನಾವಿಬ್ಬರು ಹೋಗೋಣ. ರಾಯರ ಅಪ್ಪಣೆ ಇದ್ದಂತೆ ಆಗಲಿ. ಪ್ರದೀಪ್ ಅವರಿಬ್ಬರೊಡನೆ ಹೊರಟು ಹೋದರು. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋದರು. ನಾನು ಕ್ರೋಶ ಹೆಣೆಯುತ್ತ ಕುಳಿತಿದ್ದೆ. ಸುಮಾರು ಅರ್ಧ ಗಂಟೆಯಲ್ಲಿ ಕರೆಗಂಟೆ ಸದ್ದಾಯಿತು.
ನಾನು ಮೇಲೆದ್ದು ಬಾಗಿಲು ತೆರೆದೆ. ಹೊಸ್ತಿಲ ಹೊರಗೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನನಗೆ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ರೇಷ್ಮಾ, ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯಾ. ಒಂದೇ ತಿಂಗಳಲ್ಲಿ ಮಿಸ್ ರೇಷ್ಮನಿಂದ ಮಿಸಸ್ ಪ್ರದೀಪ್ ಆಗಿದ್ದೀಯಾ. ಅಭಿನಂದನೆಗಳು. ಅವನು ಮಹೇಶ್ ನನ್ನನ್ನು ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದ. ಅದರಲ್ಲಿ ಮೆಚ್ಚುಗೆ ತುಂಬಿತ್ತು. ನನ್ನನ್ನು ಹೀಗೆ ಪ್ರಶಂಸಿಸಲು ಅವನಿಗೆ ಬಾಯಿ ಬಂದದ್ದಾದರೂ ಹೇಗೆ? ನನ್ನ ಎದೆ ಡವಡವಿಸುತ್ತಿತ್ತು. ಭಯದಿಂದ ತತ್ತರಿಸುವಂತಹ ಆಗುತ್ತಿತ್ತು. ನನ್ನಲ್ಲಿ ಪ್ರಥಮ ಪ್ರಣಯದ ಬೀಜಾಂಕುರ ಮಾಡಿದ ವ್ಯಕ್ತಿ ಈಗ ನನ್ನ ಪಾಲಿಗೆ ಅಪರಿಚಿತನಾಗಿ ಬಿಟ್ಟಿದ್ದ. ಅವನಿಗಾಗಿ ನನ್ನ ಮನಸ್ಸಿನಲ್ಲಿ ಒಸರುತ್ತಿದ್ದ ಸ್ನೇಹದ ಚಿಲುಮೆ ಬತ್ತಿ ಹೋಗಿತ್ತು. ಈಗ ಯಾಕೆ ಬಂದೆ? ನಾನು ಕಟುವಾಗಿ ಕೇಳಿದೆ. ನಿನ್ನನ್ನು ಅಭಿನಂದಿಸಲು. ಧನ್ಯವಾದ. ನೀನೀಗ ಹೋಗಬಹುದು. ಒಳಗೆ ಬಾ ಅಂತಲೂ ಕರೆಯಲ್ಲವೇನು? ಈಗ ಬಹಳ ತಡವಾಗಿದೆ ಮಹೇಶ್. ನೀನು ಹೀಗೆ ಬಹಳ ತಡವಾಗಿದೆ ಎಂದು ನನಗೆ ಗೊತ್ತು ರೇಷ್ಮಾ. ಇದು ತಾನಾಗಿ ಉಂಟಾಗಿಲ್ಲ, ನಾನಾಗಿ ಉಂಟು ಮಾಡಿದ್ದು. ಕೊನೆಯ ಬಾರಿಗೆ ಇದರ ಸ್ಪಷ್ಟೀಕರಣ ನೀಡಬೇಕೆಂದು ಬಂದೆ. ನಾನು ಸುಮ್ಮನೆ ಪಕ್ಕಕ್ಕೆ ಸರಿದು ನಿಂತೆ. ಮಹೇಶ್ ಒಳಗೆ ಬಂದು ಸೋಫಾದ ಮೇಲೆ ಕುಳಿತ. ನಾನು ಅವನ ಎದುರಿನ ಕುರ್ಚಿಯಲ್ಲಿ ಕುಳಿತೆ. ಗೋಡೆಯ ಮೇಲಿದ್ದ ದೊಡ್ಡ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಕಾಣಿಸುತ್ತಿತ್ತು. ಬೈತಲಿಗೆ ಹಚ್ಚಿದ ಸಿಂಧೂರ ಕೊರಳಲ್ಲಿದ್ದ ಮಾಂಗಲ್ಯ ಟಾಲಾಗಿ ಎದ್ದು ಕಾಣುತ್ತಿತ್ತು. ನೀನು ಸಂತೋಷವಾಗಿದ್ದೀಯಲ್ಲ ರೇಷ್ಮಾ? ಮಹೇಶನ ಧ್ವನಿಯಲ್ಲಿ ಸ್ನೇಹ ಒಸರುತ್ತಿತ್ತು. ನಾನೇನು ಉತ್ತರಿಸಲಿಲ್ಲ. ನಿನ್ನ ಮದುವೆಗೆ ಬರಲಾಗಲಿಲ್ಲವಲ್ಲ, ಅದಕ್ಕೆ ಈಗ ಒಂದು ಉಡುಗೊರೆ ತಂದಿದ್ದೀನಿ. ಬೇಡವೆಂದು ನಿರಾಕರಿಸಬೇಡ ಎಂದು ಆದೇಶಿಸುವಂತೆ ಮಹೇಶ್ ಸಾಕಷ್ಟು ದೊಡ್ಡದಾಗಿದ್ದ ಲಕೋಟೆಯನ್ನು ನನ್ನ ಮುಂದೆ ನೀಡಿದ್ದ. ಇದರಲ್ಲಿ ಏನಿದೆ ಎಂದು ಕೈ ನೀಡದೆ ನಾನು ಪ್ರಶ್ನಿಸಿದೆ. ನೀನು ಬರೆದ ಎಲ್ಲ ಪ್ರೇಮ ಪತ್ರಗಳು ಇದರಲ್ಲಿವೆ ಎಂದು ಮಹೇಶ್ ನಗುತ್ತಾ ಹೇಳಿದ. ಆದರೆ ಆ ನಗುವಿನಲ್ಲಿ ನೋವು ತುಂಬಿತ್ತು. ಥ್ಯಾಂಕ್ಸ್ ಮಹೇಶ್, ನೀನು ನನಗೆ ಅಮೂಲ್ಯವಾದ ಉಡುಗೊರೆಯನ್ನೇ ಕೊಟ್ಟೆ. ನಾನು ಬಹಳ ಸಂತೋಷದಿಂದ ನೆಗೆದು ಆ ಲಕೋಟೆಯನ್ನು ತೆರೆದು ಎತ್ತಿಕೊಂಡು ಹೋದೆ. ಮನಸ್ಸಿನ ಭಾರ ಇಳಿದು ಹೋಗಿತ್ತು. ರೇಷ್ಮಾ, ಇದಕ್ಕಿಂತ ಹೆಚ್ಚಿನದನ್ನು ಕೊಡಲು ಶಕ್ತನಲ್ಲ ಈ ನಿನ್ನ ಬಡ ಸಹಪಾಠಿ. ಜೀವನದ ಸಂಘರ್ಷಗಳೊಂದಿಗೆ ಸೆಣಸಾಡುತ್ತಿರುವ ಈ ನಿನ್ನ ಗೆಳೆಯ. ಆರ್ಥಿಕ ಶುಭಾಶಯಗಳ ಹೊರತಾಗಿ ನಿನಗೆ ಬೇರೇನು ಕೊಡಲಾರ ಮಹೇಶ್. ನನ್ನ ಕಂಠ ಬಿಗಿದು ಬಂದಿತ್ತು. ಬಹುದೊಡ್ಡ ಕುಟುಂಬದ ಹೊಣೆ ನನ್ನ ಮೇಲೆ ಇದೆ ರೇಷ್ಮಾ. ತಮ್ಮನನ್ನು ಓದಿಸಬೇಕು. ನನ್ನ 3 ತಂಗಿಯರ ಮದುವೆ ಆಗುವವರೆಗೆ ನಾನು ಮದುವೆಯಾಗಲಾರೆ ರೇಷ್ಮಾ. ಇದು ಇನ್ನು 6-7 ವರ್ಷಗಳ ಮಾತು. ನೀನು ಇಷ್ಟು ದೀರ್ಘಕಾಲ ಪ್ರತೀಕ್ಷೆ ಮಾಡು ಎಂದು ನಾನು ಯಾವ ಬಾಯಲ್ಲಿ ಹೇಳಲಿ? ಇದು ಸಾಧ್ಯವಾಗದ ಮಾತು. ಆದ್ದರಿಂದಲೇ ಮಹೇಶ್ ನನ್ನೆದುರಿಗೆ ಹಿಮಾಲಯದ ಎತ್ತರಕ್ಕೆ ಏರಿ ನಿಂತ. ಖಳನಾಯಕನೆಂದು ಶಪಿಸಿದ್ದ ಅವನು ಈಗ ನನ್ನ ಪಾಲಿಗೆ ಆದರ್ಶ ನಾಯಕನಂತೆ ಕಾಣಿಸಿದ್ದ. ಮನುಕುಲದ ಶ್ರೇಷ್ಠರಲ್ಲಿ ಒಬ್ಬನನ್ನು ನಾನು ಕಣ್ಣಾರೆ ನೋಡುತ್ತಿದ್ದೆ. ಅಷ್ಟರಲ್ಲಿ ಮತ್ತೆ ಕರೆಗಂಟೆ ಬಾರಿಸಿತು. ಸಿನಿಮಾ ಟಿಕೆಟ್ ಸಿಗಲಿಲ್ಲವೆಂದು ಉಷಾ, ರೋಹನ್, ಪ್ರದೀಪ್ ವಾಪಸ್ ಬಂದಿದ್ದರು. ನಾನು ಪ್ರದೀಪ್ಗೆ ಮಹೇಶನ ಪರಿಚಯ ಮಾಡಿಕೊಟ್ಟೆ. ಬಹಳ ಹೊತ್ತಿನವರೆಗೆ ಅವರಿಬ್ಬರು ಹರಟೆ ಹೊಡೆಯುತ್ತಿದ್ದರು. ನಾನು ಎಲ್ಲರಿಗೂ ಕಾಫಿ ತಿಂಡಿ ಸರಬರಾಜು ಮಾಡಿದೆ. ಸುಮಾರು 1 ಗಂಟೆಯ ನಂತರ ಮಹೇಶ್ ನಮ್ಮಿಬ್ಬರನ್ನು ಮತ್ತೆ ಅಭಿನಂದಿಸಿ ಹೊರಟು ಹೋದರು. ನನ್ನ ಹೃದಯದಲ್ಲಿ ಸುಖಿ ವೈವಾಹಿಕ ಜೀವನದ ಅಡಿಪಾಯದ ಮೇಲೆ ನಿಂತ ಸಂಸಾರದ ಮಹಳು ಹುಟ್ಟಿಕೊಂಡಿತು. ಈಗ ಯಾವ ಭಯವೂ ಇರಲಿಲ್ಲ, ಸಂಶಯವೂ ಇರಲಿಲ್ಲ. ಮನಸ್ಸಿನಲ್ಲಿ ಶಾಂತಿ ತುಂಬಿತ್ತು. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.